ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳು ಕಳೀತಾ ಬರ್ತಾ ಇದೆ. ನಮಗೆ ಒಂದು ಪ್ರತಿಭಟನೆ ಮಾಡುವಂತಹ, ಒಂದು ಸ್ಟ್ರೈಕ್ ಮಾಡುವಂತಹ ಹಕ್ಕಿಲ್ವ? ಅದನ್ನು ಹತ್ತಿಕ್ಕುವಂತ ಕೆಲಸ ಜಾಸ್ತಿ ಆಗುತ್ತೆ. ಕನ್ನಡಕ್ಕೆ ಕಮಲ್ ಹಾಸನ್ ಅಪಮಾನ ಮಾಡಿದ್ರೆ ಪೊಲೀಸರಿಗೆ ಓಕೆನಾ? ಹಾಗಾದ್ರೆ ಓಕೆನೇನ್ರಿ? ನೀವು ಕರ್ನಾಟಕ ಪೊಲೀಸ್ ಅಂತ ಇರೋದು, ನೀವು ಕೂಡ ಸೆಟಪ್ ನಿಲ್ಬೇಕ್ರಿ. ಭಾಷೆ ಅವಹೇಳನ ಮಾಡಿದವನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಎಫ್ಐಆರ್ ಆಗ್ತೀರಾ? ಹಾಗಾದ್ರೆ ನಟ ಕಮಲ್ ಹಾಸನ್ ಮಾತನಾಡಿದ್ದು ಸರಿನಾ? ಇದು ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಾಕಿದವರ ವಿರುದ್ಧ ಎಫ್ಐಆರ್ ಹಾಕೊಂಡಿದ್ದಾರೆ, ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ಮಾಡಿರೋದು. ನಮ್ಮ ಕರುನಾಡ ಯುವ ಸೇನೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಅನುಮತಿ ಇಲ್ಲದೆ ಕಮಲ್ ಭಾವಚಿತ್ರಕ್ಕೆ ಬೆಂಕಿ ಇಟ್ಟಿದ್ದಕ್ಕೆ ಓರ್ವ ವಶ. ಹಾಗಾದ್ರೆ ಕನ್ನಡದ ಬಗ್ಗೆ ಅವರು ಮಾತನಾಡೋದಕ್ಕೆ ನಿಮ್ಮ ಹತ್ರ ಅನುಮತಿ ತಗೊಂಡ್ರ ಪೊಲೀಸ್ ಸಾಹೇಬ್ರೆ? ಅನುಮತಿ ತಗೊಂಡು ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರ? ಅಲ್ಲ, ಇದು ನ್ಯಾಯನಾ ಅಂತ ಪ್ರಶ್ನೆ ಇದೆ. ನ್ಯಾಯ ಎಲ್ಲಿದೆ ಅಂತ ಕೇಳಬೇಕೀಗ. ನಮ್ಮ ಭಾಷೆ ಬಗ್ಗೆ ನಾವು ಹೋರಾಟ ಮಾಡುವಂತಿಲ್ವಾ? ನಮ್ಮ ಭಾಷೆಗೋಸ್ಕರ, ನಮ್ಮ ಭಾಷೆಗಾಗಿ ನಾವು ನಿಲ್ಲುವಂತಿಲ್ವಾ? ಹಾಗಾದ್ರೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಅಂತಂದ್ರೆ ಈಗ ಊಟ ಮಾಡ್ಲಿಕ್ಕೂ ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಶೌಚಾಲಯಕ್ಕೆ ಹೋಗೋದಕ್ಕೂ ಪರ್ಮಿಷನ್ ತಗೊಳ್ಬೇಕೀಗ ನಿಮ್ಗೆ. ಇದು ಕನ್ನಡ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಲ್ಲದಕ್ಕಿಂತ ದೊಡ್ಡದು ಕನ್ನಡ. ಕನ್ನಡದ ಮುಂದೆ ನಮಗೆ ಯಾವುದು ಏನಿಲ್ಲ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳು ಕಳೀತಾ ಬರ್ತಾ ಇದೆ. ನಮಗೆ ಒಂದು ಪ್ರತಿಭಟನೆ ಮಾಡುವಂತಹ, ಒಂದು ಸ್ಟ್ರೈಕ್ ಮಾಡುವಂತಹ ಹಕ್ಕಿಲ್ವ? ಅದನ್ನು ಹತ್ತಿಕ್ಕುವಂತ ಕೆಲಸ ಜಾಸ್ತಿ ಆಗುತ್ತೆ. ಕನ್ನಡಕ್ಕೆ ಕಮಲ್ ಹಾಸನ್ ಅಪಮಾನ ಮಾಡಿದ್ರೆ ಪೊಲೀಸರಿಗೆ ಓಕೆನಾ? ಹಾಗಾದ್ರೆ ಓಕೆನೇನ್ರಿ? ನೀವು ಕರ್ನಾಟಕ ಪೊಲೀಸ್ ಅಂತ ಇರೋದು, ನೀವು ಕೂಡ ಸೆಟಪ್ ನಿಲ್ಬೇಕ್ರಿ. ಭಾಷೆ ಅವಹೇಳನ ಮಾಡಿದವನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಎಫ್ಐಆರ್ ಆಗ್ತೀರಾ? ಹಾಗಾದ್ರೆ ನಟ ಕಮಲ್ ಹಾಸನ್ ಮಾತನಾಡಿದ್ದು ಸರಿನಾ? ಇದು ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಾಕಿದವರ ವಿರುದ್ಧ ಎಫ್ಐಆರ್ ಹಾಕೊಂಡಿದ್ದಾರೆ, ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ಮಾಡಿರೋದು. ನಮ್ಮ ಕರುನಾಡ ಯುವ ಸೇನೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಅನುಮತಿ ಇಲ್ಲದೆ ಕಮಲ್ ಭಾವಚಿತ್ರಕ್ಕೆ ಬೆಂಕಿ ಇಟ್ಟಿದ್ದಕ್ಕೆ ಓರ್ವ ವಶ. ಹಾಗಾದ್ರೆ ಕನ್ನಡದ ಬಗ್ಗೆ ಅವರು ಮಾತನಾಡೋದಕ್ಕೆ ನಿಮ್ಮ ಹತ್ರ ಅನುಮತಿ ತಗೊಂಡ್ರ ಪೊಲೀಸ್ ಸಾಹೇಬ್ರೆ? ಅನುಮತಿ ತಗೊಂಡು ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರ? ಅಲ್ಲ, ಇದು ನ್ಯಾಯನಾ ಅಂತ ಪ್ರಶ್ನೆ ಇದೆ. ನ್ಯಾಯ ಎಲ್ಲಿದೆ ಅಂತ ಕೇಳಬೇಕೀಗ. ನಮ್ಮ ಭಾಷೆ ಬಗ್ಗೆ ನಾವು ಹೋರಾಟ ಮಾಡುವಂತಿಲ್ವಾ? ನಮ್ಮ ಭಾಷೆಗೋಸ್ಕರ, ನಮ್ಮ ಭಾಷೆಗಾಗಿ ನಾವು ನಿಲ್ಲುವಂತಿಲ್ವಾ? ಹಾಗಾದ್ರೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಅಂತಂದ್ರೆ ಈಗ ಊಟ ಮಾಡ್ಲಿಕ್ಕೂ ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಶೌಚಾಲಯಕ್ಕೆ ಹೋಗೋದಕ್ಕೂ ಪರ್ಮಿಷನ್ ತಗೊಳ್ಬೇಕೀಗ ನಿಮ್ಗೆ. ಇದು ಕನ್ನಡ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಲ್ಲದಕ್ಕಿಂತ ದೊಡ್ಡದು ಕನ್ನಡ. ಕನ್ನಡದ ಮುಂದೆ ನಮಗೆ ಯಾವುದು ಏನಿಲ್ಲ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳು ಕಳೀತಾ ಬರ್ತಾ ಇದೆ. ನಮಗೆ ಒಂದು ಪ್ರತಿಭಟನೆ ಮಾಡುವಂತಹ, ಒಂದು ಸ್ಟ್ರೈಕ್ ಮಾಡುವಂತಹ ಹಕ್ಕಿಲ್ವ? ಅದನ್ನು ಹತ್ತಿಕ್ಕುವಂತ ಕೆಲಸ ಜಾಸ್ತಿ ಆಗುತ್ತೆ. ಕನ್ನಡಕ್ಕೆ ಕಮಲ್ ಹಾಸನ್ ಅಪಮಾನ ಮಾಡಿದ್ರೆ ಪೊಲೀಸರಿಗೆ ಓಕೆನಾ? ಹಾಗಾದ್ರೆ ಓಕೆನೇನ್ರಿ? ನೀವು ಕರ್ನಾಟಕ ಪೊಲೀಸ್ ಅಂತ ಇರೋದು, ನೀವು ಕೂಡ ಸೆಟಪ್ ನಿಲ್ಬೇಕ್ರಿ. ಭಾಷೆ ಅವಹೇಳನ ಮಾಡಿದವನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಎಫ್ಐಆರ್ ಆಗ್ತೀರಾ? ಹಾಗಾದ್ರೆ ನಟ ಕಮಲ್ ಹಾಸನ್ ಮಾತನಾಡಿದ್ದು ಸರಿನಾ? ಇದು ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಾಕಿದವರ ವಿರುದ್ಧ ಎಫ್ಐಆರ್ ಹಾಕೊಂಡಿದ್ದಾರೆ, ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ಮಾಡಿರೋದು. ನಮ್ಮ ಕರುನಾಡ ಯುವ ಸೇನೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಅನುಮತಿ ಇಲ್ಲದೆ ಕಮಲ್ ಭಾವಚಿತ್ರಕ್ಕೆ ಬೆಂಕಿ ಇಟ್ಟಿದ್ದಕ್ಕೆ ಓರ್ವ ವಶ. ಹಾಗಾದ್ರೆ ಕನ್ನಡದ ಬಗ್ಗೆ ಅವರು ಮಾತನಾಡೋದಕ್ಕೆ ನಿಮ್ಮ ಹತ್ರ ಅನುಮತಿ ತಗೊಂಡ್ರ ಪೊಲೀಸ್ ಸಾಹೇಬ್ರೆ? ಅನುಮತಿ ತಗೊಂಡು ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರ? ಅಲ್ಲ, ಇದು ನ್ಯಾಯನಾ ಅಂತ ಪ್ರಶ್ನೆ ಇದೆ. ನ್ಯಾಯ ಎಲ್ಲಿದೆ ಅಂತ ಕೇಳಬೇಕೀಗ. ನಮ್ಮ ಭಾಷೆ ಬಗ್ಗೆ ನಾವು ಹೋರಾಟ ಮಾಡುವಂತಿಲ್ವಾ? ನಮ್ಮ ಭಾಷೆಗೋಸ್ಕರ, ನಮ್ಮ ಭಾಷೆಗಾಗಿ ನಾವು ನಿಲ್ಲುವಂತಿಲ್ವಾ? ಹಾಗಾದ್ರೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಅಂತಂದ್ರೆ ಈಗ ಊಟ ಮಾಡ್ಲಿಕ್ಕೂ ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಶೌಚಾಲಯಕ್ಕೆ ಹೋಗೋದಕ್ಕೂ ಪರ್ಮಿಷನ್ ತಗೊಳ್ಬೇಕೀಗ ನಿಮ್ಗೆ. ಇದು ಕನ್ನಡ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಲ್ಲದಕ್ಕಿಂತ ದೊಡ್ಡದು ಕನ್ನಡ. ಕನ್ನಡದ ಮುಂದೆ ನಮಗೆ ಯಾವುದು ಏನಿಲ್ಲ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳು ಕಳೀತಾ ಬರ್ತಾ ಇದೆ. ನಮಗೆ ಒಂದು ಪ್ರತಿಭಟನೆ ಮಾಡುವಂತಹ, ಒಂದು ಸ್ಟ್ರೈಕ್ ಮಾಡುವಂತಹ ಹಕ್ಕಿಲ್ವ? ಅದನ್ನು ಹತ್ತಿಕ್ಕುವಂತ ಕೆಲಸ ಜಾಸ್ತಿ ಆಗುತ್ತೆ. ಕನ್ನಡಕ್ಕೆ ಕಮಲ್ ಹಾಸನ್ ಅಪಮಾನ ಮಾಡಿದ್ರೆ ಪೊಲೀಸರಿಗೆ ಓಕೆನಾ? ಹಾಗಾದ್ರೆ ಓಕೆನೇನ್ರಿ? ನೀವು
ಕರ್ನಾಟಕ ಪೊಲೀಸ್ ಅಂತ ಇರೋದು. ನೀವು ಕೂಡ ಸೆಟಪ್ ನಿಲ್ಬೇಕ್ರಿ. ಭಾಷೆ ಅವಹೇಳನ ಮಾಡಿದವನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಎಫ್ಐಆರ್ ಆಗ್ತೀರಾ? ಹಾಗಾದ್ರೆ ನಟ ಕಮಲ್ ಹಾಸನ್ ಮಾತನಾಡಿದ್ದು ಸರಿನಾ? ಇದು ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಾಕಿದವರ ವಿರುದ್ಧ ಎಫ್ಐಆರ್ ಹಾಕೊಂಡಿದ್ದಾರೆ, ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ಮಾಡಿರೋದು. ನಮ್ಮ ಕರುನಾಡ ಯುವ ಸೇನೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಅನುಮತಿ ಇಲ್ಲದೆ ಕಮಲ್ ಭಾವಚಿತ್ರಕ್ಕೆ ಬೆಂಕಿ ಇಟ್ಟಿದ್ದಕ್ಕೆ ಓರ್ವ ವಶ. ಹಾಗಾದ್ರೆ ಕನ್ನಡದ ಬಗ್ಗೆ ಅವರು ಮಾತನಾಡೋದಕ್ಕೆ ನಿಮ್ಮ ಹತ್ರ ಅನುಮತಿ ತಗೊಂಡ್ರ ಪೊಲೀಸ್ ಸಾಹೇಬ್ರೆ? ಅನುಮತಿ ತಗೊಂಡು ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರ? ಅಲ್ಲ, ಇದು ನ್ಯಾಯನಾ ಅಂತ ಪ್ರಶ್ನೆ ಇದೆ. ನ್ಯಾಯ ಎಲ್ಲಿದೆ ಅಂತ ಕೇಳಬೇಕೀಗ. ನಮ್ಮ ಭಾಷೆ ಬಗ್ಗೆ ನಾವು ಹೋರಾಟ ಮಾಡುವಂತಿಲ್ವಾ? ನಮ್ಮ ಭಾಷೆಗೋಸ್ಕರ, ನಮ್ಮ ಭಾಷೆಗಾಗಿ ನಾವು ನಿಲ್ಲುವಂತಿಲ್ವಾ? ಹಾಗಾದ್ರೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಅಂತಂದ್ರೆ ಈಗ ಊಟ ಮಾಡ್ಲಿಕ್ಕೂ ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಶೌಚಾಲಯಕ್ಕೆ ಹೋಗೋದಕ್ಕೂ ಪರ್ಮಿಷನ್ ತಗೊಳ್ಬೇಕು ಈಗ ನಿಮ್ಗೆ. ಇದು ಕನ್ನಡ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಲ್ಲದಕ್ಕಿಂತ ದೊಡ್ಡದು ಕನ್ನಡ. ಕನ್ನಡದ ಮುಂದೆ ನಮಗೆ ಯಾವುದು ಏನಿಲ್ಲ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳು ಕಳೀತಾ ಬರ್ತಾ ಇದೆ. ನಮಗೆ ಒಂದು ಪ್ರತಿಭಟನೆ ಮಾಡುವಂತಹ, ಒಂದು ಸ್ಟ್ರೈಕ್ ಮಾಡುವಂತಹ ಹಕ್ಕಿಲ್ವಾ? ಅದನ್ನು ಹತ್ತಿಕ್ಕುವಂತ ಕೆಲಸ ಜಾಸ್ತಿ ಆಗುತ್ತೆ. ಕನ್ನಡಕ್ಕೆ ಕಮಲ್ ಹಾಸನ್ ಅಪಮಾನ ಮಾಡಿದ್ರೆ ಪೊಲೀಸರಿಗೆ ಓಕೆನಾ? ಹಾಗಾದ್ರೆ ಓಕೆನೇನ್ರಿ ನೀವು? ಕರ್ನಾಟಕ ಪೊಲೀಸ್ ಅಂತ ಇರೋದು. ನೀವು ಕೂಡ ಸೆಟಪ್ ನಿಲ್ಬೇಕ್ರಿ. ಭಾಷೆ ಅವಹೇಳನ ಮಾಡಿದವನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಎಫ್ಐಆರ್ ಆಗ್ತೀರಾ? ಹಾಗಾದ್ರೆ ನಟ ಕಮಲ್ ಹಾಸನ್ ಮಾತನಾಡಿದ್ದು ಸರಿನಾ? ಇದು ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಾಕಿದವರ ವಿರುದ್ಧ ಎಫ್ಐಆರ್ ಹಾಕೊಂಡಿದ್ದಾರೆ, ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ಮಾಡಿರೋದು. ನಮ್ಮ ಕರುನಾಡ ಯುವ ಸೇನೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಅನುಮತಿ ಇಲ್ಲದೆ ಕಮಲ್ ಭಾವಚಿತ್ರಕ್ಕೆ ಬೆಂಕಿ ಇಟ್ಟಿದ್ದಕ್ಕೆ ಓರ್ವ ವಶ. ಹಾಗಾದ್ರೆ ಕನ್ನಡದ ಬಗ್ಗೆ ಅವರು ಮಾತನಾಡೋದಕ್ಕೆ ನಿಮ್ಮ ಹತ್ರ ಅನುಮತಿ ತಗೊಂಡ್ರ ಪೊಲೀಸ್ ಸಾಹೇಬ್ರೆ? ಅನುಮತಿ ತಗೊಂಡು ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರ? ಅಲ್ಲ, ಇದು ನ್ಯಾಯನಾ ಅಂತ ಪ್ರಶ್ನೆ ಇದೆ. ನ್ಯಾಯ ಎಲ್ಲಿದೆ ಅಂತ ಕೇಳಬೇಕೀಗ. ನಮ್ಮ ಭಾಷೆ ಬಗ್ಗೆ ನಾವು ಹೋರಾಟ ಮಾಡುವಂತಿಲ್ವಾ? ನಮ್ಮ ಭಾಷೆಗೋಸ್ಕರ, ನಮ್ಮ ಭಾಷೆಗಾಗಿ ನಾವು ನಿಲ್ಲುವಂತಿಲ್ವಾ? ಹಾಗಾದ್ರೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಅಂತಂದ್ರೆ ಈಗ ಊಟ ಮಾಡ್ಲಿಕ್ಕೂ ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಶೌಚಾಲಯಕ್ಕೆ ಹೋಗೋದಕ್ಕೂ ಪರ್ಮಿಷನ್ ತಗೊಳ್ಬೇಕು ಈಗ ನಿಮ್ಗೆ. ಇದು ಕನ್ನಡ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಲ್ಲದಕ್ಕಿಂತ ದೊಡ್ಡದು ಕನ್ನಡ. ಕನ್ನಡದ ಮುಂದೆ ನಮಗೆ ಯಾವುದು ಏನಿಲ್ಲ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳು ಕಳೀತಾ ಬರ್ತಾ ಇದೆ. ನಮಗೆ ಒಂದು ಪ್ರತಿಭಟನೆ ಮಾಡುವಂತಹ, ಒಂದು ಸ್ಟ್ರೈಕ್ ಮಾಡುವಂತಹ ಹಕ್ಕಿಲ್ವಾ? ಅದನ್ನು ಹತ್ತಿಕ್ಕುವಂತ ಕೆಲಸ ಜಾಸ್ತಿ ಆಗುತ್ತೆ. ಕನ್ನಡಕ್ಕೆ ಕಮಲ್ ಹಾಸನ್ ಅಪಮಾನ ಮಾಡಿದ್ರೆ ಪೊಲೀಸರಿಗೆ ಓಕೆನಾ? ಹಾಗಾದ್ರೆ ಓಕೆನೇನ್ರಿ ನೀವು? ಕರ್ನಾಟಕ ಪೊಲೀಸ್ ಅಂತ ಇರೋದು. ನೀವು ಕೂಡ ಸೆಟಪ್ ನಿಲ್ಬೇಕ್ರಿ. ಭಾಷೆ ಅವಹೇಳನ ಮಾಡಿದವನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಎಫ್ಐಆರ್ ಆಗ್ತೀರಾ? ಹಾಗಾದ್ರೆ ನಟ